ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಜಿ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಶ್ರೀ ದರ್ಶನಾಪುರ್ ಅವರೇ, ರಹೀಮ್ ಖಾನ್ ಅವರೇ, ಅಜಯ್ ಸಿಂಗ್ ಅವರೇ, ಬಿ ಆರ್ ಪಾಟೀಲ್ ರೇ, ಎಮ್ ಐ ಪಾಟೀಲ್ ರೇ ಹಾಗೂ ಶ್ರೀಮಾನ್ ಸಾಗರ್ ಖಂಡ್ರೆ ಅವರೇ, ಚೆನ್ನಾರೆಡ್ಡಿ ಅವರೇ, ಅಲ್ಲಂ ಪ್ರಭು ಪಾಟೀಲ್ ರೇ ಮತ್ತು ಕಮಕ್ನೂರ್ ಅವರೇ, ಡಿ ಸಿ ಸಿ ಅಧ್ಯಕ್ಷರಾದ ಜಗದೇವ್ ಅವರೇ, ಅಶೋಕ್ ಮನ್ಗುಲಿ ಅವರೇ, ವಸಂತ್ ಎಮ್ ಎಲ್ ಸಿ ಅವರೇ, ವೇಣುಗೋಪಾಲ್ ನಾಯಕ್ ಅವರೇ ಹಾಗೂ ಮುಳೆ ಅವರೇ ಮತ್ತು ನಮ್ಮ ಲತಾ ಎಮ್ ಎಲ್ ಎ ಅವರೇ, ಅದೇ ರೀತಿಯಾಗಿ ಶ್ರೀಮಾನ್ ಸೋರ್ನು ಇದು ಮಿಸ್ಟರ್ ಶರಣು ಸಲ್ಗರ್ ಅವರೇ ಹಾಗೂ ಭೀಮಾ ಪಾಟೀಲ್ ರೇ ಮತ್ತು ಪ್ರಿಯಾಂಕ್ ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರೇ, ರಾಧಾಕೃಷ್ಣ ಅವರೇ ಮತ್ತು ಉಳಿದ ಶ್ರೀಮಾನ್ ಅಂಜುಮ್ ಪರ್ವೇಶ್ ಅವರೇ, ಡೆಪ್ಟಿ ಕಮಿಷನರ್ ಗುಲ್ಬರ್ಗ ಅವರೇ ಹಾಗೂ ಎಲ್ಲ ಇಲ್ಲಿ ಈ ಒಂದು ಸ್ಟೇಜಿನ ಮೇಲೆ ಕುಂತಂಥ ಎಲ್ಲ ನಾಯಕರೇ, ಅಧಿಕಾರಿ ವರ್ಗದವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಬಂಧುಗಳೇ, ತಾಯಿಂದರೇ, ಭಗಿನಿಯರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಕಾರಣ ಈಗಾಗಲೇ ಭಾಳ ಸುದೀರ್ಘವಾಗಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಕಾರ್ಯಕ್ರಮದ ಬಗ್ಗೆ ವಿಸ್ತಾರದಿಂದ ಹೇಳಿದ್ದಾರೆ, ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಅಜಯ್ ಸಿಂಗ್ ಅವರು ಕೂಡ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದು ಒಂದು ಅತ್ಯಂತ ಹಿಂದುಳಿದ ಭಾಗ ಅನ್ನತಕ್ಕಂಥದ್ದು ಹಣೆಪಟ್ಟಿಯನ್ನು ನಮಗಿದೆ. ಅದು ಏಕೆ ಅಂದರೆ ವಿಶೇಷವಾಗಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಕ್ಕಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಹಿಂದುಳಿದಿದ್ದೇವೆ. ಎಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ನಡೀತವೋ ಅಲ್ಲಿ ವಿಶೇಷವಾಗಿ ಆ ಕಡೆ ಜನ ಎಲ್ಲ ದೃಷ್ಟಿಯಿಂದ ಕೂಡ ಮುಂದೆ ಹೆಜ್ಜೆ ಹಾಕ್ತಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ನಮ್ಮ ಎಲ್ಲ ಶಾಸಕರಿಗೂ ಎಂ ಪಿಗಳಿಗೂ ನಿಮಗೂ ಕೂಡ ಕೇಳಿಕೊಳ್ತಕ್ಕಂಥದ್ದೇನೆಂದರೆ, ದಯವಿಟ್ಟು ತಾವೆಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ಶಿಕ್ಷಣ ಇದ್ದರೆ ಎಲ್ಲನೂ ಕೂಡ ಸುಗಮವಾಗಿ ಸಾಗ್ತದೆ. ಶಿಕ್ಷಣ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮೊನ್ನೆ ಕೆಲವು ಜನರಿಗೆ ಕೇಳ್ತಾ ಇದ್ದ, ನಾವು ಆರ್ಟಿಕಲ್ 371J ಮಾಡಿದ್ದೇವೆ, ಅದು ಓದಿ ಕೆಲವು ಜನ ನಮ್ಮ ಉತ್ತರ ಭಾರತದಲ್ಲಿ ದಂಗಾಗ್ಬಿಟ್ಟಿದ್ದಾರೆ. ಅದು ಹೇಗೆ ವಿಶೇಷವಾಗಿ ನಿಮ್ಮ 7 ಜಿಲ್ಲೆಗೆ ಇಂಥ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ತು ಅಂತ. ಸರ್ಕಾರ
ಒಪ್ಪಬೇಕಾಗಿದ್ರೂ ಕೂಡ 2/3 ಭಾಗ 2/3 ಜನ ಅದಕ್ಕೆ ಬೆಂಬಲ ಕೊಡಬೇಕು. ನಮ್ಮ MLAಗಳ MP ಗಳು, ಯಾಕಂದ್ರೆ ಅದು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಆ ಆರ್ಟಿಕಲ್ ಪಾಸ್ ಆದಮೇಲೆ, ಬಿಲ್ ಪಾಸ್ ಆದಮೇಲೆ ಎಲ್ಲ ರಾಜ್ಯಗಳಿಗೆ ಹೋಗ್ತದೆ. ಹೀಗೆ ಹೇಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಆಯಿತು ಅಂಥೇಳಿ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಕುತೂಹಲ ಇದೆ. ಆದರೆ ಕೊನೆಗೆ ನಾವು ಸೋನಿಯಾ ಗಾಂಧೀಜಿಯವರ ಸಹಾಯವನ್ನು ಪಡೆದು ಇವತ್ತು ಆರ್ಟಿಕಲ್ 371J ಮಾಡಿದ್ದೇವೆ. ಅದರ ಫಲವನ್ನು ನೀವಿವತ್ತು ಅನುಭವಿಸ್ತಾ ಇದ್ದೀರಿ. ಇದು ಬಹಳ ಮುಖ್ಯ. ಕೆಲವು ಜನ ಇಷ್ಟೊಂದು ನಾವು ಕೊಡುಗೆ ಕೊಟ್ಟರೂ ಕೂಡ ನಿರ್ಲಕ್ಷಿಸ್ತಾರೆ. ಅದು ನನಗೇನೋ ಗೊತ್ತೇ ಇಲ್ಲ. ಯಾಕಂದರೆ ಇದು ನಿಮಗೋಸ್ಕರ ಮಾಡಿದ್ದು. ಇಡೀ ದೇಶದಲ್ಲೇ ಯಾರೂ ಕೂಡ ಸ್ಪೆಷಲ್ ಸ್ಟೇಟಸ್ ಮಾಡಿಕೊಟ್ಟಿಲ್ಲ. ರಾಜ್ಯಗಳಿಗೆ ಮಾಡಿದ್ದಾರೆ ಕೆಲವು ಕಡೆ, ಆದರೆ ಕೆಲವು ಭಾಗದಲ್ಲಿ ಇದು ವಿಶೇಷವಾಗಿ ಕೆಲವು ಜಿಲ್ಲೆಗಳಿಗೆ ಮಾಡಿಕೊಟ್ಟಂಥ ಉದಾಹರಣೆ ಕೆಲವೇ ಅದರಲ್ಲಿ ಪ್ರಮುಖವಾದಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ. ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎರಡನೇದು, ನಾವು ಈಗ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಅಂದರೆ ಹಳ್ಳಿಗಳಲ್ಲಿ ಲೇವಾದೇವಿ ಮಾಡ್ತಾರೆ. ಪಾಪ ಅವರಿಗೆ ಸಾಲ ಬೇಗನೆ ಸಿಗೋದಿಲ್ಲ. ಅದಕ್ಕಾಗಿ ಅವರು ಅನೇಕ ಸಾರಿ ಸಾಹುಕಾರ ಹತ್ರ ಹೋಗಿ ಸಾಲ ತರ್ತಾರೆ. ಸಾಲ ತಂದು ಬಡ್ಡಿಗೆ ಬಡ್ಡಿಯಾಗಿ ಕೊನೆಗೆ ಅನೇಕ ಜನ ಸುಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ? ವಾಪಸ್ ಕೊಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇರಲ್ಲ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ತಾಯಿಂದರಿಗೆ, ಹೆಣ್ಮಕ್ಕಳಿಗೆ ನಾನು ಕೇಳ್ಕೊಳ್ತೇನೆ, ನೀವು ಮೈಕ್ರೋ ಫೈನಾನ್ಸ್ ಅಂತ ಸಣ್ಣ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ನೀವೇ ವ್ಯವಹಾರನ ಕೊಡ್ತಕ್ಕಂಥ ಮಾಡಿ ಜನರಿಗೆ ಸಹಾಯ ಮಾಡಬೇಕು, ಹೆಣ್ಮಕ್ಕಳಿಗೆ ಸಹಾಯ ಮಾಡಬೇಕು ಅಂಥೇಳಿ ನಿಮಗೆ ನಾನು ಸಲಹೆ ಕೊಡ್ತೇನೆ, ಕೇಳಿಕೊಳ್ತೇನೆ. ದಯವಿಟ್ಟು ಆ ಕಡೆ ನೀವು ಲಕ್ಷ್ಯ ಕೊಡಬೇಕು ಅಂಥೇಳಿ ನಿಮಗೆ ಬೇಡ್ಕೊಳ್ತೇನೆ. ಇನ್ನೊಂದು ವಿಶೇಷವಾಗಿ ಈಗಾಗಲೇ ಶಿವಕುಮಾರ್ ಅವರು ಹೇಳಿದ್ರು, ಯಾಕಂದರೆ ಅವರ ಅನುಭವ ಮೇಲೆ ಮಾತು ಹೇಳಿದರು. ಮತ್ತು ಆ ಭಾಗದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಜನ ಅಥವಾ ಅಲ್ಲಿನ ಯುವಕರು ಯಾವ ರೀತಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಕಾನೂನು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರು ಕೂಡ ಇದರ ಲಾಭ ಪಡಿಬೇಕು ಅನ್ನತಕ್ಕಂಥದ್ದು ದೃಷ್ಟಿಯಿಂದ ಕೆಲವು ಸಲ ಹೇಳ್ತಾರೆ. ಆದರೆ ಸದ್ಯಕ್ಕೆ ಈಗಾಗಲೇ ನಮಗೆ ಶಿವಕುಮಾರ್ ಹೇಳಿದ್ರು, 5,000 ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು. ಸ್ವಾಮಿ, 5,000 ಕೋಟಿಯನ್ನು ನೀವು 1,00,000 ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರಿ ಸಮಾನ ಆಗಬೇಕು ಅಂದರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ. ಏನೇ ಬಂತು ನೀವೇ ತಗೊಳ್ತೀರಿ. ಮೈಸೂರಿನಿಂದ ಶುರು ಆಗ್ತದೆ, ದಾವಣಗೆರೆ ಹತ್ರ ನಿಂತು ಹೋಗ್ತದೆ, ಮತ್ತು ಮುಂದಕ್ಕೆ ಬರಲ್ಲ, ಅದು ಬಳ್ಳಾರಿಗೂ ಬರಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ. ಮತ್ತು ಈ ಪರಿಸ್ಥಿತಿ
ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ, ನಮ್ಮ ಮುಖಂಡರು ಕೊಡಲಿಲ್ಲ, ಲೀಡರ್ಸು ಕೊಡಲಿಲ್ಲ. ಒಂದು ದುರ್ದೈವ ಅಂದ್ರೆ ನಾನು ನೋಡಿದ್ದೀನಿ ಇಲ್ಲಿ, ಯಾವುದಾದ್ರೂ ಒಂದು ಕೈಯಲ್ಲಿ ಕೆಲಸ ತಗೊಂಡ್ರೆ ಇದು ನಾವು ಮಾಡದೇ ತೀರ್ತೇವೆ ಅಂಥೇಳಿ ಮುಂದೆ ಬರೋದಿಲ್ಲ. ಇದು ಒಂದು ಭಾಳ ದುರ್ದೈವ ಸಂಗತಿ. ಹೇಳೋದು ಭಾಳ ಆದ್ರೆ ಬೈಯೋದು. ಏನ್ರಿ ಆರಿಸಿ ತಂದಿದ್ದೇವಲ್ಲ, ಅವ್ರು ಯಾಕೆ ಮಾಡಲ್ಲ? ಏನು ಮಾಡ್ತಾರ ಅವರು? ಅರೆ ಅವ್ರೇನು ಮಾಡ್ತಾರೆ, ನೀವೇನು ಮಾಡ್ತೀರಿ? ನಿಮ್ಮ ಊರಿಗಾಗಿ ನೀವೇನು ಮಾಡಿರಿ? ನಿಮ್ಮ ಶಾಲೆಗಾಗಿ ಏನು ಮಾಡಿರಿ? ನಿಮ್ಮ ಊರಾಗಿರೋ ದವಾಖಾನೆಗೆ ಏನು ಮಾಡಿರಿ? ನಿಮ್ಮ ಊರಾಗ ದವಾಖಾನೆಗೆ ಏನು ಮಾಡಿರಿ? ಅದು ಏನು ಯಾರು ಅನ್ನೋದು. ಒಂದು ಕಾಲ ಹಿಂಗಿತ್ತು, ಯಾವುದಾದ್ರೂ ಒಂದು ಊರಲ್ಲಿ ಶಾಲೆ ಕಟ್ಟಿಸ್ಬೇಕು, ಪಶು ಸಂಗೋಪನೆಯಿಂದ ಒಂದು ದವಾಖಾನೆ ಮಾಡಬೇಕು ಅಥವಾ ಹಾಸ್ಪಿಟಲ್ ಮಾಡಬೇಕು ಅಂದರೆ ಜನ ತಾನಾಗೆ ಮುಂದೆ ಬಂದು ತನ್ನ ಜಾಗ ಕೊಡ್ತಿದ್ರು, ಸ್ವಂತವಾಗಿ ಕೊಟ್ಟು ನಮ್ಮ ಊರಿಗಿದು ಕೊಡಿ ಅಂತಿದ್ರು. ಈಗ ಏನು ಕೊಟ್ಟಿದ್ದ ಜಾಗಕ್ಕೂ ಈಗ ದುಡ್ಡು ಕೇಳ್ತಾ ಇದ್ದಾರೆ. ನಮ್ಮಪ್ಪ ಹಿಂದಕ್ಕೆ ಬರ್ಕೊಟ್ಟಿರ್ಬೇಕ್ರಿ, ಈಗ ನಮ್ಗೆ ವಾಪಸ್ ಕೊಡಿ. ಅದು ಅನೇಕ ಜನ ಕೇಸ್ಗಳು ಹಾಕೋದು, ಸುಳ್ಳೆ ಕೇಸ್ ಹಾಕೋದು. ನಾನು ಗುಲ್ಬರ್ಗಾದಾಗ ನೋಡಿದ್ದೀನಿ, ಕೆಲವು ಕಡೆ ಒಳ್ಳೆ ಇಂಪಾರ್ಟೆಂಟ್ ಜಾಗಗಳಿವೆ. ಆ ಜಾಗಕ್ಕೆ ಅವ್ರೇನು ಮಾಡಲ್ಲ, ಈ ಉಳ್ಳಾಗಡ್ಡಿ ಇರ್ತದಲ್ಲ, ಈರುಳ್ಳಿ, ಆ ಈರುಳ್ಳಿ ಕಟ್ ಮಾಡಿ ಆ ಸ್ಟ್ಯಾಂಪಿನ ಮೇಲೆ ಅದು ಗುದ್ದುತ್ತಾರೆ. ಯಾರಿಗೆ ಗೊತ್ತೇ ಆಗಲ್ಲ ಅದು ಯಾವಾಗಿದ್ದೋ ಏನೋ, ನಿಜಾಮ್ ಕಾಲದೋ ಈಗಿಂದೋ ಅದನ್ನು ಹೇಳ್ಬಿಡ್ತಾರೆ. ಇದು ಏನಂದರೆ ಹಿಂದೆ ನಮ್ಮ ಅಪ್ಪಗಾಗಿತ್ತು, ನಮ್ಮ ಮುತ್ತಗಾಗಿತ್ತು, ನಮ್ಮ ತಾತಗಾಗಿತ್ತು ಹೇಳ್ಕೊಂಡು ಅನೇಕ ಜಾಗಗಳು ಕಬ್ಬಡಿಸ್ತಾ ಇದ್ದಾರೆ ಜನ. ಅವು ನಿಲ್ಲಿಸ್ಬೇಕು. ಯಾಕಂದರೆ ಜನ ಇವತ್ತು ಶಾಲೆಗೆ ಜಾಗಗಳಿಲ್ಲ, ಹಾಸ್ಪಿಟಲ್ಗಿಲ್ಲ, ಕಮ್ಯುನಿಟಿ ಹಾಲಿಗೆ ಕಟ್ಟಡ ಇಲ್ಲ. ಇದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಇದ್ದವರು ದಾನ ಮಾಡ್ತಕ್ಕಂಥದ್ದು ಕಲಿಬೇಕು. ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿಜಾಪುರ ನೋಡಿ, ಬೆಳಗಾಂ ನೋಡಿ, ಧಾರವಾಡ ನೋಡಿ, ಅವರೆಲ್ಲ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳು ಕೊಡ್ತಾರೆ, ಮುಂದೆ ಬರ್ತಾರೆ. ಆದರೆ ಇಲ್ಲಿ ನಾವು ಅನೇಕ ಸಾರಿ ಅವ್ರಿಗೆ ಕೇಳಿದ್ರೂ ಕೂಡ ಯಾರೂ ಮುಂದೆ ಬರೋದಿಲ್ಲ. ಇದು ಒಂದು ದುರ್ದೈವದ ಸಂಗತಿ. ಈಗತ್ತು 3ನೇ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ತಂದಿದ್ದಾರೆ. ಒಂದು ಪ್ರಗತಿ ಪಥ 7,110 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 5,190 ಕೋಟಿ. ಇನ್ನೊಂದು ಕಲ್ಯಾಣ ಪಥ, ಅದು 1,150 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 1,000 ಕೋಟಿ. ಗ್ರಾಮೀಣ ರಸ್ತೆಗಳಿಗೆ ಸುಮಾರು 10 ಕೋಟಿ. ಆಮೇಲೆ 189 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಸಹಾಯ ಆಗ್ತಕ್ಕಂಥದ್ದು, ಅದು 1,890 ಕೋಟಿ. ಒಟ್ಟಾರೆ ಇವತ್ತು 9,000 ಕಿಲೋಮೀಟರ್ ಮತ್ತು 8,080 ಕೋಟಿ ಹಣ ಇದಕ್ಕೆ ಖರ್ಚಾಗ್ತಾ ಇದೆ. ಬಹುಶಃ ಯಾರೂ ಹಿಂಗೆ ನೆನೆಸಿಲ್ಲ. ಆದರೆ ಇವತ್ತು ನಿಮಗೆ ನಿಮ್ಮ ಕಣ್ಣು ಮುಂದನೆ ಇವತ್ತು ಪ್ರಗತಿ ಆಗ್ತಾ ಇದೆ ಮತ್ತು ಅದರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಈ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಭಾಳ ಒಳ್ಳೆ ಬಜೆಟನ್ನು ಬಂದಿದೆ. 16ನೇ ಬಜೆಟು ಸಿದ್ದರಾಮಯ್ಯನವರು ಮಂಡಿಸಿ ಒಂದು ದೊಡ್ಡ, ಅಂದರೆ ಬಹುಶಃ ದೇಶದಲ್ಲೇ 16 ಬಜೆಟ್ ಮಂಡಿಸಿದಂಥ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ದರೆ ಅದು ಸಿದ್ದರಾಮಯ್ಯನವರಿದ್ದಾರೆ. ಮತ್ತು
ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ. ಈಗ ನಾನು ಇವತ್ತು AICC ಅಧ್ಯಕ್ಷನಾಗಿದ್ದೇನೆ. ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ನನಗೆ ಕೊಟ್ಟಂಥ ಒಂದು ಕೊಡುಗೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನೀವು ನನಗೆ ಮುಂದೆ ತರದೇ ಹೋಗಿದ್ರೆ, ಓಟ್ ಕಟ್ಟು ಬರದೇ ಹೋಗಿದ್ರೆ ಬಹುಶಃ ನಾ MLA ಆಗ್ತಿರ್ಲಿಲ್ಲ, MP ಆಗ್ತಿರ್ಲಿಲ್ಲ, ರಾಜ್ಯಸಭಾ ಮೆಂಬರ್ ಆಗ್ತಿರ್ಲಿಲ್ಲ, ಇವತ್ತು ಕಾಂಗ್ರೆಸ್ ಅಧ್ಯಕ್ಷನಾಗಿ ಇರ್ತಿರ್ಲಿಲ್ಲ. ಇದು ಎಲ್ಲನೂ ಕೂಡ ನಿಮ್ಮ ಪುಣ್ಯ. ಆದರೆ ಒಂದೊಂದು ಸಾರಿ ಹೆಜ್ಜೆ ತಪ್ತೀರಿ ನೀವು ಕೂಡ. ಸುಮ್ಮನೆ ಅದರಿಂದ ಏನಾಗ್ತದೆ, ಓಡೋರಿಗೆ ಕಾಲು ಹೊಡೆದಂಗೆ ಆಗ್ತದೆ. ನೀವಂತೂ ಓಡಲ್ಲ, ಆದರೆ ಯಾರು ಓಡ್ತಾರೋ ನಮ್ಮಂಥವ್ರಿಗೆ ಕಾಲು ಹೊಡೆದ್ರೆ ನಾನು ಅಲ್ಲೇ ಬೀಳ್ತೀನಿ, ನೀವು ಅಲ್ಲೇ ನಿಂದಿರ್ತೀರಿ. ಇಬ್ಬರು ಹೋಗ್ಬೇಕಲ್ಲ. ಒಂದು ಕಡೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನಿಂಬಲ್ಲಿರಬೇಕು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ನಾನು ಈಗಾಗಲೇ ಬರುವಾಗ ನಮ್ಮ ಶಿವಕುಮಾರ್ಗೆ ಹೇಳಿದೆ, 2 ನ್ಯಾಷನಲ್ ಹೈವೇ ನಾವು ಮಂತ್ರಿ ಇದ್ದಾಗಲೇ ಮಂಜೂರು ಮಾಡಿಸಿದ್ದೇವೆ. ಅದು ಕೆಲವು ಕಡೆ ಅರ್ಧ ಆಗಿದೆ. ಒಂದು ಸೋಲಾಪುರ್ಲಿಂದ ಅಕ್ಕಲ್ಕೋಟ್, ಅಫ್ಜಲ್ಪುರ್ ಮತ್ತು ಯಾದಗಿರ್, ರಾಯಚೂರು ಮತ್ತು ಬೆಂಗಳೂರು. ಇನ್ನೊಂದು ಬೀದರ್, ಗುಲ್ಬರ್ಗ, ಜೇವರ್ಗಿ, ಅಲ್ಲಿಂದ ಶಾಪುರ್, ಸುರ್ಪುರ್, ಹೀಗೆ ಆಗಿ ಹಿರಿಯೂರು ತನ ಇನ್ನೊಂದು ನ್ಯಾಷನಲ್ ಹೈವೇ ಇದೆ. ಇವು ಎರಡೂ 4 ಲೈನ್ ಆದವು ಅಂದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಬಾಕಿ ಎಲ್ಲ ಕಡೆ ನೀವು ನೋಡಿ, ಬೆಂಗಳೂರಿಗೆ ಕನೆಕ್ಷನ್, ನೇರವಾಗಿ ಕನೆಕ್ಷನ್ ಎಲ್ಲ ಜಿಲ್ಲೆಗಳಿಂದಿದೆ. ಒಂದು ನಮ್ಮ ಬೀದರು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಬಿಟ್ಟರೆ ಬಾಕಿ ಎಲ್ಲ ಜಿಲ್ಲೆಗಳಿಗೆ ಕನೆಕ್ಷನ್ ಇದೆ. ಅದಕ್ಕೆ ನಾನು ಹೇಳಿದೆ, ಸ್ವಲ್ಪ ಗಡ್ಕರಿ ಅವರು ಒಪ್ಪಿದ್ದಾರೆ, ಈ ಲ್ಯಾಂಡ್ ಅಕ್ವಿಸಿಷನ್ ನೀವು ಕೊಡಿ, ರೋಡ್ ನಾನು ಮಾಡಿಕೊಡ್ತೀನಿ ಅಂಥೇಳಿ ನನಗೆ ಅವರು ಪ್ರತ್ಯಕ್ಷವಾಗಿ ಭೇಟಿಯಾದಾಗ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಾ ಲೆಟರ್ನು ಕೂಡ ಮೋದಿ ಅವರಿಗೂ ಬರೆದಿದ್ದೇನೆ, ಗಡ್ಕರಿಗೆ ಬರೆದಿದ್ದೇನೆ, ನಮ್ಮ ಸರ್ಕಾರಕ್ಕೂ ಬರೆದಿದ್ದೇನೆ. ಈ ಕಂಡೀಷನ್ ಇದೆ, ದಯವಿಟ್ಟು ಈ ಕಂಡೀಷನ್ಗೆ ನೀವು ಒಪ್ಕೊಂಡು ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕೋ ಅಲ್ಲಿ ಮಾಡಿಕೊಡಿ, ಎಲ್ಲಿ ಸರ್ಕಾರಿ ಜಮೀನಿದೆ ಅಂಥ ಕಡೆ ನೇರವಾಗಿ ನಾವು ನಡೆಸ್ಕೊಳ್ಬೋದು. ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿವಕುಮಾರು ಈ
ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ. ಇಲ್ಲದ್ರೆ ಹಿಂಗಾದರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ, ಹಿಂಗೆ ಹೋದರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ 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 ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನಗೆ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಭಾಳ ಮುಗ್ಧ ಜನ. ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ. ಅಲ್ಲಿ ನೀವು ನೋಡಿರ್ಬೇಕಾದ್ರೆ ಮಂಗಳೂರಿನಾಗ ನಮ್ಮಂಗೆ ಮಾತಾಡಿ ಅವ್ರು ತಾಳಲ್ಲ. ಅವರು ಅರ್ಜಿ ಕೊಟ್ಟು ಕೇಳ್ತಾರೆ, ಏನ್ರಿ ಇದು ಇಷ್ಟು ದಿವಸ ಆಯಿತು, ಹಿಂಗಾಯ್ತು. ನಮ್ಮಲ್ಲಿಲ್ಲ. ಅರ್ಜಿ ಕೊಟ್ಟ ಮೇಲೆ ಪಾಪ ಏನ್ರಿ ಎಷ್ಟು ದಿವಸ ಆಯಿತು, ಯಾರೂ ಮಾಡಲ್ರು, ನೀವು ಪುಣ್ಯ ಕಟ್ಕೊಳ್ರಿ, ಕೈ ಜೋಡಿಸಿ ಹೇಳ್ತಾರೆ. ಇಂಥ ಸಜ್ಜನ ಜನರಿಗೆ ನೀವು ಮೊದಲು ನೋಡಿ, ಆಮೇಲೆ ಬೇರೆಯವರು ಮತ್ತು ನಿಮಗೆ ಶಕ್ತಿ ಕೊಡೋರು ನಾವೇ. ಇಲ್ಲಿ ಇಷ್ಟೊಂದು ನಮಗೆ ಇವತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಇವತ್ತು 5 6 MP ಗಳು, ಇನ್ನೊಂದು 7 MP ಗಳು ಈ ಭಾಗದಲ್ಲಿಂದ ಹೆಚ್ಚು ಕಡಿಮೆ ದಾವಣಗೆರೆ ಒಂದು ಬಿಟ್ಟರೆ ಈ ಭಾಗದಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದು. ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಆರು ಹಾಕ್ತಕ್ಕಂಥದ್ದು ಮಾಡಿ, ಸ್ವಲ್ಪ ಪ್ರೋಟೀನ್ ಕೊಡಿ ಅವರಿಗೆ. ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಇವತ್ತು ನಮ್ಮ ಒಂದು ದೊಡ್ಡ ಸಾಧನೆಯೂ ಕೂಡ ನಾವು ಮಾಡೋಕ್ಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಯಾವುದೇ ಯೋಜನೆಗಳಿರಲಿ, ನೀವು ಕಲ್ಯಾಣದಿಂದ ಪ್ರಾರಂಭ ಮಾಡಿ. ಎಲ್ಲ ಸ್ವಲ್ಪ ಮೈಸೂರಿನಿಂದನೇ ಮಾಡಬೇಡಿ. ಕಲ್ಯಾಣದಿಂದ ಶುರು ಆದರೆ ನಿಮ್ಗೆ ಕಲ್ಯಾಣ ಆಗ್ತದೆ. ಆಮೇಲೆ ಮೈಸೂರಿನಿಂದ ಪ್ರಾರಂಭ ಆದರೆ ಅದು ಬೆಂಗಳೂರು ತನನೇ ಬರ್ತದೆ. ಕಲ್ಯಾಣದಿಂದ ಶುರು ಆದರೆ ಕಲ್ಯಾಣ ಕ್ರಾಂತಿ ಆದಂಗೆ ಇಡೀ ಮೈಸೂರುವರೆಗೇನು ಕೊಳ್ಳೇಗಾಲವರೆಗೆ ಹೋಗ್ತದೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಗಮನ ಹರಿಸಬೇಕು ಅಂಥೇಳಿ ಕೇಳಿಕೊಂಡು, ಇವತ್ತು ಭಾಳ ನೀವೆಲ್ಲರೂ ಕೂಡ ಸಮಾಧಾನವಾಗಿ ಮಾತು ಕೇಳಿದಕ್ಕಾಗಿ ನಿಮಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ವಿಶೇಷವಾಗಿ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಬರ್ತಾ ಇಲ್ಲ. ಇದು ಭಾಳ ಅನ್ಯಾಯ. ಮನ್ರೇಗಾ ಅಂತ ಯೋಜನೆಯಲ್ಲಿ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಮನ್ರಂಗೆ ಅಂತ ಯೋಜನೆಯಲ್ಲಿ ಬರೇ ವರ್ಷಕ್ಕೆ 40 ದಿನ ಕೆಲಸ ಸರಾಸರಿ. ಆಮೇಲೆ 4% ಜನರಿಗೆ ಮಾತ್ರ 100 ದಿವಸಿನ ಕೆಲಸ ಸಿಗ್ತದೆ. ಉಳಿದವರಿಗೆ ಸರಾಸರಿ 40 ದಿವಸಿನ ಕೆಲಸ ಸಿಗಲ್ಲ. ಅದಕ್ಕೆ ಯಾವ ಯೋಜನೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿದೆ ಆ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದೆ ಬಂದು ಹಣ ಕೊಡಬೇಕು ಮತ್ತು ಬಡವರಿಗೆ ಅದರಿಂದ ಅನುಕೂಲ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ವಿಶೇಷವಾಗಿ ಹೇಳೋಕ್ಕೆ ಇಲ್ಲಿ ನಿಂತಿದ್ದೇನೆ. ಅದೇ ರೀತಿಯಾಗಿ ಇವತ್ತು ನಾನು ಹೇಳಬೇಕಾದ್ರೆ, ನಾನು ಭಾಳ ಅತಿ ಹೇಳಿದ್ರೂ ಕಷ್ಟ ಆಗ್ತದೆ. ಆದರೂ ಪರವಾಗಿಲ್ಲ, ನಾನು ನಿಮ್ಮ ಮುಂದೆ ಕೆಲವು ಅಂಶಗಳನ್ನು ಬಿಟ್ಟು 1 ಮಿನಿಟ್ನಾಗೆ ನನ್ನ ಭಾಷಣ ಮುಗಿಸ್ತೀನಿ. ನೋಡಿ, ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು? ನೀವೇನಂದರೆ ಲೆಕ್ಕಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 11 ವರ್ಷದಲ್ಲಿ ಮೋದಿಯವರು 11 ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ. ದೊಡ್ಡ ಸುಳ್ಳು, ಸಣ್ಣ ಅಲ್ಲ. ಈಗ ಬರ್ತೀನಿ ನಡಿ, ಇದು ಮಾಡ್ತೀನಿ ನಡಿ, ಇಂಥವಲ್ಲ. ದೊಡ್ಡ ಸುಳ್ಳು 11.
ಮೊದಲನೇದೇನು, ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು. ಹಾಕಿದ್ರ? ಇದು ಸುಳ್ಳಲ್ಲ. ಎರಡನೇ ಸುಳ್ಳು, ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಗಲಿಲ್ಲ. ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನು ಜಾತಿ ಮೇಲೆ ಕೊಡ್ತಾರೋ, ಧರ್ಮದ ಮೇಲೆ ಕೊಡ್ತಾರೋ, ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಅರೆ, ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ, ಗುಂಡೇಟು ತಿಂದು ಸತ್ತೋಗಿದಾರೋ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ. ಮೂರನೇ ಸುಳ್ಳು, ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು. ಎಲ್ಲಿ ಮಾಡಿದ್ರ? ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ. ನಮ್ಮ ಕಾಲದಾಗ ಏನಿತ್ತು UPA ಸರ್ಕಾರದಾಗ, ಇವತ್ತು ಅದರದಕ್ಕಿಂತ 40-50% ಹೆಚ್ಚಿಗೆ ಆಗಿದೆ. ನಾಲ್ಕನೇ ಸುಳ್ಳು, 2022ರಲ್ಲಿ ನಾನು ಗಂಗಾ ನದಿ ಭಾಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ದೆ, ನಾ ಹೇಳಿದಲ್ಲ. ये गंगा माँ को मैं पूरा साफ कर दूंगा, पीने लायक वहां पर पानी होगा. कहाँ है भाई पानी? वहाँ पीने लायक गंगा नदीनू क्लीन ಮಾಡಲಿಲ್ಲ. ಐದನೇ ಸುಳ್ಳು, ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ 2022ರಲ್ಲಿ 10 ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಇನ್ನೊಂದು ಆರನೇ ಸುಳ್ಳು, 2022ರಲ್ಲಿ ಎಲ್ಲ ಭಾರತೀಯರಿಗೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದರು. ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ. ಏಳನೇ ಸುಳ್ಳು, ರೈತರಿಗೆ ಅವ್ರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಆಯ್ತಾ? 2 ಪಟ್ಟು ಇಲ್ಲ. ಇದು ಅವ್ರದ್ದು 7ನೇ ಸುಳ್ಳು. 8ನೇ ಸುಳ್ಳು, ನೋಟ್ಬಂದಿ ಮಾಡ್ದ. ಹೇಳಿದ್ರು ಏನಂದ, ಮಿತ್ರೋ मुझे सिर्फ 50 दिन दो, 50 दिन में अगर मैं काम नहीं करूंगा तो मुझे किसी भी चौरास्ता पे ठहरा कर मार दो, खड़ा होकर मुझे सजा दे दो. ಇದು 8ನೇ ಸುಳ್ಳು. ಅರೆ, ಅದರಲ್ಲಿಂದೇನೂ ಲಾಭ ಆಗಲಿಲ್ಲ. ಬಡವರು ಹಣ ಹೋಯಿತು. ಎಷ್ಟೋ ಜನ ಪರೇಶಾನ್ ಆದರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. ಅದೇ ರೀತಿಯಾಗಿ ಅವರು 9ನೇ ಸುಳ್ಳು ಹೇಳಿದರು. ಯಾವುದು? ಅವ್ರ ಊರ್ಲಿಂದನೇ ಅಹಮದಾಬಾದ್ಲಿಂದ ಬೊಂಬೈ ತನ ಬುಲೆಟ್ ಟ್ರೈನ್ ತರ್ತೀನಿ ಅಂದರು. 2022ರಾಗ ತಂದು ಬಿಡ್ತೀನಿ ಅಂದರು. ಈಗ 2022 ಹೋಯ್ತು, ಈಗ 25 ಬಂದಿದೆ. ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ. 10ನೇ ಸುಳ್ಳು, PM ಕಿಸಾನ್ ಯೋಜನಾ ಇದು ಮಾಡಿದ್ರು. ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ. 11ನೇ ಸುಳ್ಳು, ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ ಇಲ್ಲೆಲ್ಲ ಬ್ಯಾಂಕ್ಲಿಂದ ಲೋನ್ ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರ. ಯಾರಿಗಾರ ತಂದು ಒಳಗೆ ಹಾಕಿದ್ರ? ಹಿಂಗೆ ಇವು 11 ವರ್ಷದಲ್ಲಿ ಮೋದಿಯವ್ರದ್ದು 11 ದೊಡ್ಡ ಸುಳ್ಳುಗಳು. ಇವು ಬಾಕಿವಂತೂ ಬಿಟ್ಬಿಡಿ, ಚಲ್ರೆ ಮೈ ಓ ಕರುಂಗ ಮೈ ಏ ಕರುಂಗ.
ಈಗ ನಮ್ಮಲ್ಲೇ ರೈಲ್ವೆ ಬೋಗಿ ಇದೆ, ಅದನ್ನು ಮಾಡಿ ಅಂತ ನಾ ಪತ್ರ ಬರೆದು ಎಷ್ಟು ದಿವಸ ಆಯ್ತು. ಎಲ್ಲರಿಗೆ ಬರೆದಿದ್ದೇನೆ, ರೈಲ್ವೆ ಮಿನಿಸ್ಟರ್ಗೆ, ಆಮೇಲೆ ಪ್ರಧಾನಮಂತ್ರಿಗೆ, ಎಲ್ಲರಿಗೂ ಕೂಡ ಬರೆದಿದ್ದೇವೆ. ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಯಾವ್ಯಾವ ಅವರು ಮಾತು ಕೊಟ್ಟಿದ್ರು, ನ್ಯಾಷನಲ್ ಹೈವೇದಿರಲಿ, ರೈಲ್ವೆದಿರಲಿ, ರೈಲ್ವೆ ಬೋಗಿದಿರಲಿ, ಇಂಥ ಎಲ್ಲ ಕೆಲಸಕ್ಕೆ ನಾವು ಬರೆದಿದ್ದೇವೆ. ಸಂದರ್ಭ ಬಂದಾಗ ಅದು ಪಾರ್ಲಿಮೆಂಟ್ನೂ ಕೂಡ ಮತ್ತು ನಾವು ಎತ್ತೇವೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಳ್ಳಾಡಬಾರ್ದು. ಸುಳ್ಳಾಡಿದರೆ ಮತ್ತೆ ನಿಮಗೆ ಯಾರೂ ನಂಬೋದಿಲ್ಲ. ಅದಕ್ಕೆ ಎಷ್ಟೋ ಸಲ ನಾನು ಸುಮಾರು 11 ಎಲೆಕ್ಷನ್ ಗೆದ್ದಿದ್ದೀನಿ. 12ನೇ ಎಲೆಕ್ಷನ್ ನಾನು ರಾಜ್ಯಸಭಾದಲ್ಲಿ ಗೆದ್ದಿದ್ದೀನಿ. 12 ಎಲೆಕ್ಷನ್ ಗೆದ್ದರೂ ಕೂಡ ನಾ ಯಾರಿಗೂ ಕೂಡ ಹೇಳಿಲ್ಲ ಇಂಥ ಕೆಲಸನ ಮಾಡೇ ಕೊಡ್ತೀನಂತ. ನಾ ಅವ್ರಿಗೆ ಹೇಳಿದ್ದು, ನನ್ನ ಕೈಲಾದಷ್ಟು ಇದು ಮಾಡ್ತೀನಿ, ನಿಮಗೆ ಯೋಗ್ಯವಾದಂಥ ಪರಿಣಾಮ ಆಗಂಗೆ ತೋರಿಸ್ತೀನಿ ಅಂತ ಹೇಳಿ ಯಾವಾಗಲೂ ನಾ ನಿಜ ಹೇಳ್ಕೋತ ಬಂದಿದ್ದಕ್ಕಾಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು AICC ಅಧ್ಯಕ್ಷನಾಗಕ್ಕೆ ಸಾಧ್ಯ ಆಯ್ತು. ಇವರೆಲ್ಲ ಸುಳ್ಳಾಡ್ತಾರ್ರಿ. ನೀವು ಅವ್ರ ಮಾತು ಕೇಳಬೇಡಿ. ಅವ್ರ ಮಾತು ಕೇಳಿ ಕೆಟ್ಟು ಹೋದ್ರೆ ಅಂದರೆ ಮತ್ತೆ ನಮಗೆ ಹಿಂದಿಗಿನ ಕಾಲನೇ ಬರ್ತಾವೆ. ಬಾಕಿ ಮಾತಾಡಕ್ಕೆ ನಾ ಹೋಗಲ್ಲ. ಇವು ಇದ್ದಿದ್ದು ಮಾತಾಡ್ತೀನಿ. ಬಾಕಿದೇನು ಮಾತಾಡೋದು ಅದು ಶಿವಕುಮಾರ್ ಅವರಿಗೆ ಇವರಿಗೆಲ್ಲ ಬಿಟ್ಟಿದ್ದೀನಿ. ಅವ್ರು ಮಾತಾಡಲಿ. ಯಾಕಂದ್ರೆ ಅವರೆಲ್ಲ ಅವರು ದೇವೇಗೌಡರು ಎಲ್ಲ ಕೆಲವು ಜನ ನಮ್ಮಲ್ಲಿ ನಮ್ಮ ರಾಜ್ಯದಾಗೂ ಕೂಡ ಪಾಪ ಕೆಲವು ನಮಗೆ ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ. ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ. ಕೆಲವು ಜನ ನಿಮ್ಮ ಮುಖಾಂತರ ನಾವು ಜನರಿಗೆ ಮಾಡಬೇಕು ಅಂತ ಹೇಳಿ ನಾವು ಹೊಂಟಿದ್ದೇವೆ. ಆದರೆ ಏನೇ ಇರಲಿ, ನಮಗೆ ಯಾರ ಮುಖಾಂತರನೇ ಬರಲಿ, ನಮಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡಿರಿ ಅಂಥೇಳಿ ನಿಮಗೆ ಕೇಳಿಕೊಂಡು ನೀವು ಎಲ್ಲರೂ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಲಕ್ಷ್ಯ ಕೊಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಾ ಒಂದೇ ಒಂದು ನಿಮಗೆ ಹೇಳ್ತೇನೆ, ನೀವು ಯಾವಾಗಲೂ ಕೂಡ ಏನು ಕೈಯಲ್ಲಿ ಕೆಲಸ ಹಿಡಿತೀರೋ ಅದು ಬಿಡಬಾರ್ದು. ಅದನ್ನು ಹಿಡಿದು ಮಾಡತಕ್ಕಂಥ ಒಂದು ನಿಮಗೆ ಶಕ್ತಿ ಬರಲಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೇನೆ.